ಉತ್ತರ ಕರ್ನಾಟಕ ರೆಸಿಪಿ ಟೊಮೆಟೊ ಚಟ್ನಿ ನೀವು ಮಾಡಬೇಕಂದ್ರೆ ಈ ವಿಡಿಯೋನ ತಪ್ಪದ ಕೊನೆವರೆಗೂ ನೋಡಿರಿ. ಟೊಮೆಟೊ ಚಟ್ನಿ ಎಷ್ಟು ಟೇಸ್ಟ್ ಬರ್ತೈತೆ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಒಳಗೆ ನಿಮ್ಗೆ ಪಲ್ಯನೇ ಬೇಕಾಗಿಲ್ಲ, ಈ ಟೊಮೆಟೊ ಚಟ್ನಿ ಒಂದಿದ್ರೆ ಸಾಕು. ತಪ್ಪದ ಕೊನೆವರೆಗೂ ಈ ವಿಡಿಯೋನ ನೋಡಿರಿ. ನಮಸ್ಕಾರ ಎಲ್ಲರಿಗೂ, ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ. ಇವತ್ತು ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಇವತ್ತು ನಾನು ಟೊಮೆಟೊ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಟೊಮೆಟೊ ಚಟ್ನಿಗೆ ಏನೇನು ಸಾಮಾನು ಬೇಕಲ್ಲ ನೋಡ್ಕೊಂಬರೋಣ. ಟೊಮೆಟೊ ಚಟ್ನಿ ಮಾಡೋಕೆ ನಾನು ಈ ಸಾಮಾನು ತೊಗೊಂಡಿನಿ. ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶೇಂಗಾದ ಕಾಳು, ಸ್ವಲ್ಪ ಗುರಳ್ ಪುಡಿ, ಬೆಲ್ಲ, ಉಪ್ಪು, ಜೀರಿಗೆ. ಮೆಣಸಿನ್ಕಾಯಿನ ನಿಮ್ಗೆ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊರಿ. ಇದು ಗುರಳ್ ಪುಡಿ, ಇದು ಹಾಕಿದ್ರೆ ಟೇಸ್ಟ್ ಬರ್ತೈತಿ. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಟೊಮೆಟೊ ಕಾಯಿನ ಹೆಚ್ಕೊಂಡು ತೊಳ್ಕೊಂಡು ಬರೋಣ ಸ್ವಚ್ಛಗೆ. ನೀವು ನೋಡ್ಬೋದು, ನಾನು ಈ ಥರ ಇವನ್ನ ಉದ್ದಗೆ ಹೆಚ್ಕೊಂಡು ಸ್ವಲ್ಪ ಬೀಜ ತೆಗ್ದೀನಿ. ಇದ್ರಾನು ಬೀಜ ಜಾಸ್ತಿ ಇತ್ತಂದ್ರೆ ಹುಳಿ ಆಕ್ಕೈತಿ ಚಟ್ನಿ, ಅದಕ್ಕೆ ಬೀಜ ತೆಗ್ದೀನಿ ಸ್ವಲ್ಪ. ನೀವು ಹಿಂಗೆ ಸ್ವಲ್ಪ ಬೀಜ ಇರಲಿ, ಸ್ವಲ್ಪ ಹೋಗಲಿ, ಸ್ವಲ್ಪ ಮೀಡಿಯಮ್ ಸೈಜ್ ಇರ್ಬೇಕು ಬೀಜವೆಲ್ಲ, ಅಂದ್ರೆ ಹುಳಿ, ಖಾರ, ಸಿಹಿ, ಉಪ್ಪು ಎಲ್ಲ ಸಮ ಬರ್ತೈತಿ. ಈಗ ಇವನ್ನ ನೀಟಾಗಿ ಹುರ್ಕೊಂಬರೋಣ. ಈಗ ಗ್ಯಾಸ್ ಹಚ್ಕೊಂಡು ಈ ತೆವಿ ಇಡೋಣ. ಈಗ ನೋಡ್ರಿ ಹಂಚ್ಕಾತೈತಿ. ನಾನು ಶೇಂಗಾ ಕಾಳನ್ನ ಸ್ವಲ್ಪ ಬಿಸಿ ಮಾಡ್ಕೊಂತೀನಿ. ಸ್ವಲ್ಪ ಇಷ್ಟ ಸ್ವಲ್ಪ ಹಾಕ್ಕೊಳ್ಳಿ ಶೇಂಗಾ, ಭಾಳ ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಹಾಕ್ಕೊಂಡ್ರೆ ಚಟ್ನಿ ತಡೆಯಂಗಿಲ್ಲ. ಸ್ವಲ್ಪ ಕಡಿಮೆನೇ ಇರಲಿ ಶೇಂಗಾ, ಸಾಕಿದೆ. ಬಿಸಿಯಾಗಿ ಹೋಗಿ ತಗೊಂಡ್ಬರ್ತೇನೆ ನಾನು ಒಂದು. ಸ್ವಲ್ಪ ಇವು ತಣ್ಣಗಾಗಲಿ. ತಣ್ಣಗಾಗಿಂದಾಗ ಇವನ್ನ ಸಿಪ್ಪಿ ತಗೊಂಡು ಈಗ ಮೆಣಸಿನ್ಕಾಯಿ ಇತ್ತಲ್ಲ ಸ್ವಲ್ಪ ಬಿಸಿ ಮಾಡಿ, ಸ್ವಲ್ಪ ಎಣ್ಣೆ ಹಾಕಿ, ಸಾಕಿಷ್ಟ. ಇವನ್ನ ಇಷ್ಟ ಬಿಸಿ ಮಾಡ್ಕೊಳ್ಳಿ, ಜಾಸ್ತಿ ಏನು ಬೇಡ. ಈಗ ಈ ಟೊಮೆಟೊ ಕಾಯಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಇವನ್ನ ಹುರ್ಕೊಳ್ಳೋಣ. ಎಲ್ಲನೂ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತುಕೊಂಡು ಹುರ್ಕೊಳ್ಳೋಣ. ಈಗ ಸ್ವಲ್ಪ ಕೇಳಿಸ್ಕೊಂತೀವಿ, ಇಲ್ಲಾಂದ್ರೆ ಹಂಚಿಗೆ ಹಿಡ್ಕೊಂಡ್ಬಿಡ್ತಾವೆ ಟೊಮಾಟೊ ಕಾಯಿ. ಟೊಮೆಟೊ ಕಾಯಿಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿರಿ, ಅಂದ್ರೆ ಲಘು ಹುರಿತಾವೆ ಮತ್ತು ಟೇಸ್ಟ್ ಬರ್ತದೆ. ಸ್ವಲ್ಪ ಹಾಕ್ತೇವೆ, ಎಣ್ಣೆ ಜಾಸ್ತಿ ಹಾಕ್ಬೋದು. ಎಣ್ಣೆ ಪದಾರ್ಥ ದೇಹಕ್ಕೆ ಭಾಳ ಚಲೋ ಅಲ್ಲ, ಸ್ವಲ್ಪ ಹಾಕ್ಕೊಂಡು ಮಾಡಿ ಸ್ವಲ್ಪ ಹೊತ್ತು ಒಂದು ಹುರಿಸ್ಕೊಂಡಿದ್ದೇನೆ. ನೀವು ನೋಡ್ಬೋದು, ಈ ಥರ ಹುರ್ಕೋಬೋದು. ಇಲ್ಲಿ ನೋಡ್ರಿ, ಇದೆ ಈ ಥರ ಹುರ್ಕೊಂಡ್ರೆ ಸ್ವಲ್ಪ ಮೆತ್ತಗಾಕ್ಕವು. ಈಗ ಇದು ಹುರಿದುಕೊಂಡವು. ಈಗ ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ. ಗ್ಯಾಸ್ ಆರಿಸಿ ಸ್ವಲ್ಪ ತಣ್ಣಗಿಂದಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು ಸಲ ಇಂದ ನೀವು ಈ ಚಟ್ನಿ ಮಾಡ್ಕೊರಿ, ಬಿಸಿ ಬಿಸಿ ರೊಟ್ಟಿ ಒಳಗೆ, ಚಪಾತಿ ಒಳಗೆ, ನಿಮಗೆ ಯಾವ ಪಲ್ಯನೂ ಬೇಡ, ಏನೂ ಬೇಡ. ಇದು ಚಟ್ನಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಕುಸುಬಿ ಎಣ್ಣೆ ಹಾಕ್ಕೊರಿ ಈ ಚಟ್ನಿ ಒಳಗೆ, ಮಸ್ತ್ ಕತ್ತೀವಿ ಬಿಸಿ ಬಿಸಿ ರೊಟ್ಟಿ ಒಳಗೆ. ಈಗ ನೋಡಿರಿ, ನಾವು ಟೊಮ್ಯಾಟೊ ಕಾಯಿನ ಈ ಜಾರಿಗೆ ಹಾಕ್ಕೊಂಡೀನಿ. ಇದಕ್ಕೆ ಎಲ್ಲ ಸಾಮಾನು ಹಾಕ್ಕೊತೀನಿ. ಈಗ ಈ ಜಾರಿಗೆ ನಾನು ಎಲ್ಲ ಸಾಮಾನು ಹಾಕ್ಕೊತೇನೆ ನೋಡಿರಿ. ಗುರಳ್ ಪುಡಿ, ಬೆಲ್ಲ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ ನನಗೆ ಇದಕ್ಕೆ. ಈಗ ಇದಕ್ಕೆ ಶೇಂಗಾದ ಕಾಳನ್ನು ಹಾಕ್ಕೊಳ್ಳೋಣ. ನೋಡಿರಿ, ನಾವು ಹುರ್ಕೊಂಡಿದ್ದು ಶೇಂಗಾನ ಹಾಕ್ಕೊತೇನೆ ಇದಕ್ಕೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ಈಗ ನೀವು ನೋಡ್ಬೋದು, ನಾನು ಜಾರಿಗೆ ಮಿಕ್ಸಿಗೆ ಹಾಕ್ಕೊಂಬಂದೇನೆ. ಇದನ್ನು
ಎಷ್ಟು ಚಲೋ ಬಂದೈತೆ ನೋಡಿರಿ ಚಟ್ನಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಸ್ವಲ್ಪ ಹಚ್ಕೊಂಡು ತಿಂದುಬಿಟ್ರೆ ನಿಮ್ಗೆ ಪಲ್ಯನೂ ಬೇಕಾಗಿಲ್ಲ. ಈ ಟೊಮೆಟೊ ಚಟ್ನಿಗೆ ಆದಷ್ಟು ಶೇಂಗಾದ ಕಾಳು ಕಡಿಮೆ ಹಾಕಿರಿ, ಸ್ವಲ್ಪ ಕುರಳ ಪುಡಿ ಜಾಸ್ತಿ ಹಾಕಿರಿ, ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗೆ ಹಾಕಿರಿ, ಟೇಸ್ಟ್ ಬರ್ತೈತಿ. ನಾ ಈಗೇನು ಹೇಳ್ಕೊಟ್ಟೇನಲ್ಲ ಇದೇ ಮೆಥಡ್ ಒಳಗೆ ಮಾಡಿರಿ, ಚಲೋ ಬರ್ತೈತಿ ರೀ. ಈಗ ನಾವು ಇದನ್ನು ಒಂದು ಬೌಲ್ ತಗೊಳ್ಳೋಣ. ನೋಡಿರಿ, ಈ ಉತ್ತರ ಕರ್ನಾಟಕ ರೆಸಿಪಿ ಟೊಮೆಟೊ ಚಟ್ನಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಕಮೆಂಟ್ನೊಳಗೆ ಹೇಳ್ರಿ, ನಿಮ್ಗೆ ಯಾವ ಥರ ನೀವು ಮಾಡಿದ್ರಿ ಅಂತ ಹೇಳಿ. ಇದು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.